ಸಂಕ್ರಾಂತಿಗೋಸ್ಕರ ಒಂದು ಕಜ್ಜಾಯದ ಆರ್ಡರ್ ಇತ್ತು. ಅದನ್ನ ಇವತ್ತು ಬೆಳಗ್ಗೆನೆ ಫ್ರೆಶ್ ಆಗಿ ಮಾಡಿ ಡಿಸ್ಪ್ಯಾಚ್ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಸ್ವೀಟ್ ರೆಸಿಪಿ ಈ ಥರ ಮಾಡಿದಾಗ ಸ್ವಲ್ಪ ಬಲ್ಕಲ್ಲಿ ಇದ್ದಾಗ ನಾನು ಸ್ವಲ್ಪ ದೃಷ್ಟಿ ಎಲ್ಲ ತೆಗಿತೀನಿ. ನಂತರ ಇದನ್ನೆಲ್ಲ ಚೆಕ್ ಮಾಡಿ ಯಾವುದಾದ್ರೂ ಡ್ಯಾಮೇಜ್ ಆಗಿದ್ರೆ ಅದನ್ನು ತೆಗೆದು ನಂತರ ನೀಟಾಗಿ ಪಾರ್ಸಲ್ ಮಾಡಿ ಅವರಿಗೆ ಕಳಿಸ್ಕೊಡ್ತೀನಿ. ಹಾಗೆ ಇವತ್ತು ಕಜ್ಜಾಯ ಮಾಡ್ಬೇಕಾದ್ರೆ ಮೈ ಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾರ್ತು. ಅದು ಸ್ವಲ್ಪ ಉರಿತಾ ಇತ್ತು. ಮೊದಲು ಆರ್ಡರ್ ಕಳಿಸ್ಬೇಕು ಅಂತ ಅನ್ನೋದು ಒಂದು ಗಡಿಬಿಡಿನಲ್ಲಿ ಆ ಕಡೆ ಗಮನ ಹರಿಸಲೇ ಇಲ್ಲ. ಯಾವಾಗ ಈ ಡೆಲಿವರಿ ಹೋಯಿತು ಆನಂತರನೇ ನನಗೆ ಉರಿ ಶುರುವಾಯಿತು. ಹಾಗೆ ಅವ್ರಿಗೆ ರೀಚ್ ಆದಮೇಲಕ್ಕೆ ಒಂದು ರೆಸ್ಪಾನ್ಸ್ ಬಂತು ನೋಡಿ, ಅದರಿಂದ ನನಗೆ ಆ ಉರಿ ಎಲ್ಲ ಹೊಟ್ಟೋಯ್ತು. ತುಂಬ ಖುಷಿ ಆಯಿತು. ಅವ್ರಿಗೆ ಕ್ರಿಸ್ಪಿಯಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ ರೆಸ್ಪಾನ್ಸ್ ಬಂದ ತಕ್ಷಣ ಆ ಉರಿ ಎಲ್ಲ ಮರೆತು ಮತ್ತೆ ನನ್ನ ಕೆಲಸದಲ್ಲಿ ತೊಡ್ಕೊಂಡೆ. ನಮ್ಮ ಹತ್ರ ಬರೀ ಕಜ್ಜಾಯ ಅಷ್ಟೇ ಇಲ್ಲ, ಹಲವಾರು ರೀತಿಯ ಸ್ನ್ಯಾಕ್ಸ್ಗಳೆಲ್ಲ ಇದೆ. ಏನೆಲ್ಲ ಇದೆ ಅಂತ ನಾನು ವೆಬ್ಸೈಟಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಹಾಕಿದ್ದೀನಿ. ಒಂದ್ಸತಿ ನೀವು ಕೂಡ ಚೆಕ್ ಮಾಡಿ. ಸ್ನ್ಯಾಕ್ಸ್ ನಿಮ್ಗೆ ಏನಾದ್ರು ಬೇಕು ಅಂತ ಅನ್ಸಿದ್ರೆ ವಾಟ್ಸಪ್ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ನೀವು ಕೂಡ ಆರ್ಡರ್ ಪ್ಲೇಸ್ ಮಾಡ್ಬೋದು.